ಇಲ್ಲಿಗಲ್ ಕನ್ಫರ್ಮ್ ಆಯಿತು, ಒಂದು ರೀತಿ ಕನ್ಫರ್ಮ್ ಆಯಿತು. ಹಸ್ಬೆಂಡ್ ಅವ್ರದ್ದು ವೈಫ್ದು ಇದು ಆ ಥರ ವೀಡಿಯೋ ಜೊತೆಗೆ ಅವ್ರದ್ದು ಇಲ್ಲಿಗಲ್ ಅಫೇರ್ದು ವೀಡಿಯೋ ಕೂಡ ತುಂಬ ಜನಕ್ಕೆ ಅವರೇ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ. ಹಸ್ಬೆಂಡ್ ಅವ್ರ ಫೋನ್ ಮುಖಾಂತರ ಬೇರೆ ಫ್ರೆಂಡ್ಸ್ಗೆ ಕಳಿಸಿದ್ದಾರೆ. ಹಾಂ, ಇಲ್ಲಿಗಲ್ ಅಫೇರ್ದು ವೀಡಿಯೋ ಹಸ್ಬೆಂಡ್ಗೆ, ನಮ್ಮ ಅಕ್ಯೂಸ್ಗೆ ಅವ್ರ ವೈಫ್ ಫೋನಲ್ಲಿ ಸಿಕ್ತು, ಕೆಲವು ವೀಡಿಯೋಸ್ ಸಿಕ್ತು. ಆ ವೀಡಿಯೋಸ್ ಇವನು ಅಕ್ಯೂಸ್ ಅವ್ನ ಫೋನಲ್ಲಿ ತೊಗೊಂಡು ಅವ್ರು ಕೆಲವು ಫ್ರೆಂಡ್ಸ್ಗೆ ಕಳಿಸಿದ್ದಾರೆ ಆ ಥರ. ಹಾಂ, ಮತ್ತು ಅವ್ರ ಫ್ಯಾಮಿಲಿ ಕೂಡ ಒಪ್ಪಿದ್ದಾರೆ, ನಮಗೆ ಗೊತ್ತಿತ್ತು ಈ ಥರ ಅಫೇರ್ ಇದೆ ಅಂತ. ಹುಡುಗಿನ ಫ್ಯಾಮಿಲಿ ಕೂಡ ಒಪ್ಪಿದ್ದಾರೆ. 3 to 4 ಇಯರ್ಸ್ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ. 2 ವರ್ಷ ತವ್ರ ಮನೆಗೆ ಗೊತ್ತಿಲ್ಲ. 2 ವರ್ಷದಿಂದ ಸ್ವಲ್ಪ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಲಾಸ್ಟ್ 1.5 ಮಂತ್ ಇಲ್ಲ, ಈ ಘಟನೆಗಿಂತ ಲಾಸ್ಟ್ 1.5 ಮಂತ್ ಹಿಂದೆ ತವ್ರ ಮನೆಯಲ್ಲಿ ಇದ್ದರು. ನಿನ್ನೆ ಕರ್ಕೊಂಡ್ಬಂದಿದ್ರು. ಸುಮಾರು 5:45 ನಾವು ವಾಟ್ಸಪ್ ಕಾಲ್ ಮುಖಾಂತರ ಇವರಿಗೆ ಏನು ವಾಟ್ಸಪ್ಪಲ್ಲಿ ವೀಡಿಯೋ ಏನು ಕಳಿಸಿದ್ದಾರೆ ಆ ಗಂಡ ಅವನ ಹುಡುಗಿ ಅವ್ರ ವೈಫ್ ತಂದೆಗೆ, ಆ ಪ್ರಕಾರ ಟೈಮ್ 5:43 ಇತ್ತು. ಸುಮಾರು ಅದೇ ಟೈಮ್ಗೆ ಇನ್ಸಿಡೆಂಟ್ ಆಗಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅದೇನೋ ವಿಡಿಯೋ ಕರೆ ಮಾಡಿ ಅವನೇನು ಹಾಕಿ ಅಫೇರ್ ಇಟ್ಕೊಂಡಿದ್ದಲ್ಲ, ಆ ಹುಡುಗನಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾನಂತೆ. ಅವನಿಗೂ ವಿಡಿಯೋ ಚೆಕ್ ಮಾಡಬೇಕು. ಅವ್ರ ಫೋನ್ ನಾವು ತೊಗೊಂಡಿದ್ದೀವಿ, ಎಕ್ಸ್ಟ್ರಾಕ್ಷನ್ಗೆ ಹಾಕಿದ್ದೀವಿ. ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಏನಿದೆ, ಏನೋ ಡಿಲೀಟೆಡ್ ಡೇಟಾ ಇದೆ ಅದರೂ ಕೂಡ ನಾವು ರಿಕವರ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಸಿಟ್ಟಲ್ಲಿ ಅಂತ ಆಗಿರುವಂಥದ್ದು ಅಥವಾ ಏನು ಎಕ್ಸಾಕ್ಟ್ ಪ್ಲಾನ್ ಮಾಡಿನೇ ಕರ್ಕೊಂಡ್ಬಂದ ಅನ್ಸುತ್ತೆ? ಎರಡೂ ಇರ್ಬೋದು. ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಡಿಟೇಲಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಡೆತ್ ಆಗುವಾಗ ರೂಮ್ ಒಳಗೆ ಗಂಡ ಮತ್ತು ಹೆಂಡತಿ ಇಬ್ಬರೇ ಇದ್ದರು, ಬೇರೆ ಯಾರೂ ಇರಲಿಲ್ಲ. ಸೊ ನಮಗೆ ಪ್ರೈಮ್ ಸಸ್ಪೆಕ್ಟ್ ಅಥವಾ ಪ್ರೈಮ್ ಅಕ್ಯೂಸ್ ನಾವು ಯಾರು ಹೇಳ್ತೀವಿ ಅವ್ರು ನಮ್ಮ ಕಸ್ಟಡಿಗೆ ಸಿಕ್ಕಿದ್ದಾನೆ. ಅವು ಯಾವ ಸರ್ಕಮ್ಸ್ಟಾನ್ಸಲ್ಲಿ ಆಯಿತು, ಪ್ಲಾನಿಂಗ್ ಇತ್ತು ಅಥವಾ ಏನಿತ್ತು, ಈಗ ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗ ಒಂದು ಮಾಹಿತಿ ಸರ್, ಅನುಮಾನ ಅಂದರೆ ಈಗ ತಾನಾಗೆ ಅಥವಾ ಆಕಿ ನೇಣು ಹಾಕೊಂಡ್ಲ ಅಥವಾ ಈತ ಆಕಿನೇನೋ ಕಟ್ಟಿಗೆಯಿಂದ ಹೊಡೆದು ಆಮೇಲೆ ಇವನೇ ನೇಣು ಹಾಕಿದಾನ ಅಂತ ಚೆಕ್ ಮಾಡ್ತೀವಿ. ಅದನ್ನು ಹೇಳ್ತಾ ಇದ್ದೀನಿ ನಾನು. ಆ ರೂಮಲ್ಲಿ ಇಬ್ಬರು ಅಷ್ಟೇ ಇದ್ದರು, ಅದು ಕನ್ಫರ್ಮ್ ಇದೆ. ಪ್ಲಸ್ ವಿಡಿಯೋ ಅಲ್ಲಿ ಆ ಇನ್ಸಿಡೆಂಟು ಕೊನೆ ಪಾರ್ಟ್ ಮಾತ್ರ ರೆಕಾರ್ಡ್ ಮಾಡಿದ್ದಾನೆ ಅವನು. ಅದಕ್ಕಿಂತ ಮುಂಚೆ ಯಾವ ರೀತಿ ಘಟನೆ ನಡೆದಿದ್ದು, ಏನಾಯಿತು ಅಂತ ನಾವು ಈಗ ಚೆಕ್ ಮಾಡ್ತೀವಿ. ಅದರಲ್ಲಿ ಇನ್ನೊಂದು ಆ್ಯಂಗಲ್ ಏನಿರ್ಬೋದು, ಅವರು ಬಿಯರ್ ಬಾಟಲ್ ಏನು ಸಿಕ್ಕಿದೆ, ಯಾರು ಕೊಡ್ತಿದ್ದಾರೆ, ಇವರು ಕೂಡ ಕೊಡ್ತಿದ್ದಾರೆ, ಅಥವಾ ಏನಾದರೂ ಅದರಲ್ಲಿ ಏನಾದರೂ ಆ ಥರ ಸಬ್ಸ್ಟಾನ್ಸ್ ಇತ್ತು, ಅದನ್ನು ಕೂಡ ನಾವು ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮುಖಾಂತರ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ತೀವಿ. ಈಗ ಪೋಸ್ಟ್ಮಾರ್ಟಮಲ್ಲಿ ಸ್ಟಮಕ್ ಕಂಟೆಂಟ್ ನಮಗೆ ಸಿಗುತ್ತೆ, FSL ಕಳಿಸ್ಬಿಟ್ಟು ಚೆಕ್ ಮಾಡಿಸ್ತೀವಿ. ಲಾಸ್ಟ್ 6 ಇಯರ್ಸಿಂದ, ಮದುವೆ ಆದ ನಂತರ ಲಾಸ್ಟ್ 2 ಇಯರ್ಸಿಂದ ಜಗಳ ಆಗ್ತಾ ಇತ್ತು ಅಂತ ಅವ್ರ ತಂದೆಯವರು ಈ ಥರ ಅವ್ರ ಕಂಪ್ನಿನಲ್ಲಿ ಬರೆದು ಕೊಟ್ಟಿದ್ದಾರೆ. ಇವರು ಡ್ರೈವರ್ ಕೆಲಸ ಮಾಡ್ತಾಯಿದ್ದ ಹಸ್ಬೆಂಡ್, ಅಲ್ಲಿ ಬ್ಯಾಂಗ್ಳೂರಲ್ಲಿ ಆ ಕಡೆ ಈ ಕಡೆ ಕೆಲಸ ಮಾಡ್ತಾಯಿದ್ದ. ಮತ್ತು ಇವರು ಹೌಸ್ ವೈಫ್ ಥರನೇ ಇತ್ತು. ಕೆಲವು ಟೈಮ್ ಬ್ಯಾಂಗ್ಳೂರಲ್ಲಿ ಕೂಡ ಹೋಗ್ತಾನೆ ಆ ಥರ. ಲಾಂಗ್ ಟೈಮ್ ಬ್ಯಾಂಗ್ಳೂರಲ್ಲಿ ಕೂಡ ಕೆಲಸ ಮಾಡ್ತಾನೆ. ಚೆಕ್ ಮಾಡಬೇಕು ಅವ್ರು ಯಾರ ಜೊತೆ ಇಲ್ಲಿಗಲ್ ಅಫೇರ್ ಇತ್ತು. ಅವ್ರ ತವ್ರ ಮನೆ ಹತ್ತಿರನೇ ಅವ್ನ ಮನೆ ಇದೆ, ಅಲ್ಲಿ ಮುಂಚೆಯಿಂದ ಕಾಂಟ್ಯಾಕ್ಟ್ ಇತ್ತು ಅಂತ ಫ್ಯಾಮಿಲಿ ಕೂಡ ಹೇಳ್ತಾ ಇದ್ದಾರೆ. ಬಟ್ ಏನಿತ್ತು ಅದು ಚೆಕ್ ಮಾಡಬೇಕು ನಾವು.